ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈಗ ತುಂಬಾ ಟ್ರೆಂಡಿಂಗಲ್ಲಿರ್ತಕ್ಕಂಥ ವಿ ಕಾಲರ್ ನೆಕ್ ಕುರ್ತಿ ಕಟ್ಟಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಏನು ವೇರ್ ಮಾಡ್ಕೊಂಡಿದ್ದೀನೋ ಸೇಮ್ ಈ ಕುರ್ತಿ ಕಟ್ಟಿಂಗನ್ನು ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ನೋಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ಫ್ಯಾಬ್ರಿಕ್ ಬಂದು ನಾನು ಮಿಶೋಲ್ಲಿ ತೊಗೊಂಡಿರೋವಂಥದ್ದು ರಾ ಸಿಲ್ಕು. ಈ ಫ್ಯಾಬ್ರಿಕನ್ನು ಯೂಸ್ ಮಾಡಿಕೊಂಡು ನಾನು ಈ ರೀತಿ ಬ್ಯೂಟಿಫುಲ್ ವಿ ನೆಕ್ ಕಾಲರ್ ಕುರ್ತಿ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಈ ಕುರ್ತಿನ ಕಟಿಂಗ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ನನ್ನ ಮೆಜರ್ಮೆಂಟ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನನಗೆ ಬೇಕಾಗಿರೋ ಡ್ರೆಸ್ ಲೆಂತ್ ಬಂದು 43, ನಾನು ಫುಲ್ ಶೋಲ್ಡರ್ ಬಂದು 15 ಇಂಚಸ್ ತೊಗೊಂಡಿದ್ದೀನಿ. ಅಪ್ಪರ್ ಚೆಸ್ಟ್ ಬಂದು ನಂದು 37 ಇದೆ, ಫುಲ್ ಬಸ್ಟ್ ಬಂದು 38. ನೋಡಿ, ಫ್ಯಾಬ್ರಿಕನ್ನು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬಿಡ್ತು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, 2 ಲೇಯರ್ಸು ಓಪನಿಂಗ್ಸ್ ಇದೆ, ಒನ್ ಲೇಯರು ಫೋಲ್ಡಿಂಗಲ್ಲಿದೆ, ಅಂದರೆ ಟೋಟಲಾಗಿ 4 ಲೇಯರ್ಸ್ ಆಯಿತು. ನನಗೆ ಬಿಡ್ತು ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸ್ಲೀವ್ಸಿಗೆ ಒಂದು ವೇಳೆ ನೀವು 3/4 ಸ್ಲೀವ್ಸು ಅಥವಾ ಫುಲ್ ಸ್ಲೀವ್ಸಿಗೆ ಏನಾದರೂ ನಿಮಗೆ ಕ್ಲಾತ್ ಜಾಸ್ತಿ ಇದ್ದರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಈಕ್ವಲಾಗಿ ಫೋಲ್ಡ್ ಮಾಡ್ಕೊಬಿಟ್ರೆ ನಿಮಗೆ ಫ್ಯಾಬ್ರಿಕ್ ಸ್ಲೀವ್ಸ್ಗೆ ಅನ್ನೋದು ಶಾರ್ಟೇಜ್ ಬಂದುಬಿಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈ ರೀತಿ ವಿಡ್ತ್ ಎಷ್ಟು ಬೇಕಾಗುತ್ತೋ, ನಿಮ್ಮ ಹಿಪ್ ರೌಂಡು ಎಷ್ಟು ಇರುತ್ತೋ ಅದರಲ್ಲಿ 1/4 ಭಾಗ ಪ್ಲಸ್ ಮಾರ್ಜಿನ್ ಬರೋ ಥರ ನೀವು ಈ ವಿಡ್ತ್ ಅನ್ನೋದು ತೊಗೋಬೇಕು, ಫ್ಯಾಬ್ರಿಕ್ ವಿಡ್ತ್ ಅನ್ನೋದು. ನೋಡಿ, ಡ್ರೆಸ್ ಲೆಂತ್ ಬಂದು 43, ಫುಲ್ ಶೋಲ್ಡರ್ 15, ಅಪ್ಪರ್ ಚೆಸ್ಟು 37, ಫುಲ್ ಬಸ್ಟು 38, ವೇಸ್ಟ್ ರೌಂಡ್ ಬಂದು 33. ಹಾಗೆ ಡ್ರೆಸ್ಸು ಆಗಿರೋದ್ರಿಂದ ನಮಗೆ ಹಿಪ್ ರೌಂಡ್ ಕೂಡ ಬೇಕಾಗುತ್ತೆ. ನನ್ನ ಹಿಪ್ ರೌಂಡ್ ಬಂದು 42. ಇಷ್ಟು ಮೆಜರ್ಮೆಂಟ್ಸ್ ಅನ್ನೋದು ನಾನು ನನ್ನ ಬಾಡಿಯಿಂದ ತೊಗೊಂಡಿದ್ದೀನಿ. ಈಗ ಫ್ಯಾಬ್ರಿಕನ್ನು ಈ ರೀತಿ 4 ಲೇಯರ್ಸ್ ಥರ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಬೇಸ್ ಲೈನ್ ಅನ್ನೋದು ಹಾಕ್ಕೋಬೇಕು. ಇಲ್ಲಿಂದ ಶೋಲ್ಡರ್ ಡೌನ್ಗೋಸ್ಕರ 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎನಿ ಸೈಜ್ ನೀವು ಶೋಲ್ಡರ್ ಡೌನ್ಗೋಸ್ಕರ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಬಂದು ನಾನಿಲ್ಲಿ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 or 3.5ಗೆ ನೀವು ನೆಕ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ಹಾಗೆ ನಾನು ಫುಲ್ ಶೋಲ್ಡರ್ ಬಂದು 15 ಇಂಚಸ್ಸು, ಅದರಲ್ಲಿ ಅರ್ಧ ಅಂದರೆ 7.5 ವಿತ್ ಮಾರ್ಜಿನ್ ಸಮೇತ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಬೇಕಾಗುತ್ತಲ್ಲ, 1/2 ಇಂಚನ್ನ ಆ್ಯಡ್ ಮಾಡಿಕೊಂಡು ಟೋಟಲ್ 8 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ನ ಕ್ರಾಸಾಗಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ನನ್ನ ಆರ್ಮ್ ರೌಂಡ್ ಬಂದು 17 ಇಂಚಸ್ ಇದೆ. 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಬರುತ್ತೆ. ಆ ಬಂದಿರುವಂಥ 8.5ಅಲ್ಲಿ ನಾನು 1 ಇಂಚ್ ಅನ್ನೋದು ಮೈನಸ್ ಮಾಡ್ತಾಯಿದ್ದೀನಿ. ಆ ಬಂದಿರುವಂಥ 7.5ನ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಈ ಲೈನ್ ಮೇಲೆ ನಾನು ನನ್ನ ಬಸ್ಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬಸ್ಟ್ ಬಂದು 38, ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 40 ಆಗುತ್ತೆ. ನೋಡಿ, 38 ಪ್ಲಸ್ 2 ಇಂಚಸ್ ಆ್ಯಡ್ ಮಾಡಿದ್ರೆ 40 ಡಿವೈಡೆಡ್ ಬೈ 4 ಮಾಡಿದ್ರೆ 10 ಇಂಚಸ್ಸು. ಫೋಲ್ಡಿಂಗ್ ಸೈಡಿಂದ ನಾನು 10 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಚೆಸ್ಟ್ ಲೈನ್ ಏನಿದೆಯೋ ಆ ಲೈನ್ ಹತ್ರಕ್ಕೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಕಂಡುಹಿಡ್ಕೋಬೇಕು. ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ಕೂಡ ಒಂದು ಲೈನ್ ಅನ್ನೋದು ಚಿಕ್ಕದಾಗಿ ಡ್ರಾ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಶೋಲ್ಡರ್ ಬಿಡ್ತ್ ಎಷ್ಟಿದೆಯೋ ನೋಡಿ 8 ಇಂಚಸ್ ಇದೆ. ಸೇಮ್ ಬಿಡ್ತನ್ನು ಚೆಸ್ಟ್ ಲೈನಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಆರ್ಮ್ ಕರ್ವ್ ಲೈನನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು ಈ ರೀತಿ ಸ್ಟ್ರೈಟಾಗಿ. ಈಗ ನಾವೇನು ಆರ್ಮ್ ರೌಂಡಲ್ಲಿ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಿಡ್ ಪಾಯಿಂಟ್ ಒಳಗಡೆಗೆ 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 0.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನೋದು ಈ ರೀತಿ ನೀಟಾಗಿ ಈ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಶೋಲ್ಡರ್ ಟು ವೇಸ್ಟು ಮತ್ತು ಶೋಲ್ಡರ್ ಟು ಹಿಪ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಟು ನಾನು ವೇಸ್ಟ್ ರೌಂಡ್ ಬಂದು ನಾನಿಲ್ಲಿ ನನ್ನ ಬ್ಲೌಸ್ ಲೆಂತು ಬಂದು 14.5 ಸೇಮ್ ಲೆಂತನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಶೋಲ್ಡರ್ ಟು ಹಿಪ್ಪು ಬಂದು ನಾನು 20.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ನನ್ನ ವೇಸ್ಟ್ ರೌಂಡ್ ಬಂದು 33 ಇಂಚಸ್ಸು, ಅದಕ್ಕೂ ಕೂಡ 2 ಇಂಚಸ್ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 33ಗೆ ಪ್ಲಸ್ 2 ಇಂಚಸ್ ಆ್ಯಡ್ ಮಾಡಿಕೊಂಡ್ರೆ 35 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 8.75 ಇಂಚಸ್ ಆಗುತ್ತೆ. ನನಗೆ ಸ್ವಲ್ಪ ಟಮ್ಮಿ ಫ್ಯಾಟ್ ಇರೋದ್ರಿಂದ ನಾನು 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೊಂದು ವೇಳೆ ಟಮ್ಮಿ ಫ್ಯಾಟ್ ಇಲ್ಲ ಅಂದರೆ ವೇಸ್ಟ್ ರೌಂಡಲ್ಲಿ ಲೂಸಿಂಗ್ ಅನ್ನೋದು 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ.
ನೋಡಿ 8.75 ಇಂಚಸ್ನ ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡೆ. ಈಗ ನನ್ನ ಹಿಪ್ ರೌಂಡ್ ಬಂದು 42, ಇದಕ್ಕೂ ಕೂಡ 2 ಇಂಚಸ್ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. 42 ಇಂಚಸ್ಗೆ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 44 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 11 ಇಂಚಸ್ ಆಗುತ್ತೆ. ನೋಡಿ ಇಪ್ಪು ಲೈನಲ್ಲಿ ಕೂಡ ಇಪ್ಪು ಬಿಡ್ತ್ ಅನ್ನೋದು 11 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಪಾಯಿಂಟ್ ಹತ್ರದಿಂದ ವೇಸ್ಟ್ ಪಾಯಿಂಟ್ ಹತ್ರದಿಂದ ಇಪ್ಪು ಪಾಯಿಂಟ್ಗೆ ಈ ರೀತಿ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಡ್ರೆಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನಗೆ ಬೇಕಾಗಿರೋ ಡ್ರೆಸ್ ಲೆಂತ್ ಬಂದು 43. ಬಾಟಮಲ್ಲಿ ನಮಗೆ 1 ಇಂಚು ಫೋಲ್ಡಿಂಗ್ಗೆ ಬೇಕಾಗುತ್ತೆ. ಸೊ ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ 44 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 44 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಈ ಲೈನ್ ಮೇಲೆ ಕೂಡ ನಾವು ಏನು ಇಪ್ಪಲ್ಲಿ ಬಿಡ್ತು ತೊಗೊಂಡಿತ್ತು ಸೇಮ್ ಬಿಡ್ತನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 11 ಇಂಚಸ್ಸು ಎಕ್ಸ್ಟ್ರಾ 1 ಇಂಚು ಫೋಲ್ಡಿಂಗ್ ಮಾಡೋದಕ್ಕೆ ನಾವು ಸೈಡಲ್ಲಿ ಸ್ಲಿಟ್ ಹೊಲಿಬೇಕಲ್ಲ, 1 ಇಂಚು ಮಾರ್ಜಿನನ್ನು ಇಪ್ಪು ರೌಂಡ್ ಹತ್ರನೂ ತೊಗೋಬೇಕು. ಹಾಗೆ ವೇಸ್ಟ್ ರೌಂಡ್ ಹತ್ರ 1.5 ಇಂಚಸ್ ಮಾರ್ಜಿನು, ಚೆಸ್ಟ್ ರೌಂಡ್ ಹತ್ರ 1.5 ಇಂಚಸ್ ಮಾರ್ಜಿನ್ ತೊಗೋಬೇಕು. ಈ ಮಾರ್ಜಿನ್ ಲೈನ್ಸ್ನೂ ಕೂಡ ನಾವು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಪ್ಪು ರೌಂಡ್ ಹತ್ರ ಅಂದರೆ ಇಪ್ಪು ರೌಂಡ್ ವಿಡ್ತ್ ಹತ್ರ ಮತ್ತು ಬಾಟಮ್ ವಿಡ್ತ್ ಹತ್ರ 1 ಇಂಚು ಮಾತ್ರ ನೀವು ಮಾರ್ಜಿನ್ ಅನ್ನೋದು ತೊಗೋಬೇಕು. ನೋಡಿ ಈ ರೀತಿ ಸ್ಟ್ರೈಟ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಇಪ್ಪು ಬಿಡ್ತ ಹತ್ರದಿಂದ ಬಾಟಮ್ ಏನು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಒಂದು ಸಲ ನಾವು ಬ್ಯಾಕ್ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಶೋಲ್ಡರ್ಗೆ 1/2 ಇಂಚು ಬಿಟ್ಟು ನಮ್ಮ ಆ್ಯಕ್ಚುಲ್ ಆರ್ಮ್ ರೌಂಡ್ಗಿಂತ ನಮಗೆ 1 ಇಂಚ್ ಆರ್ 2 ಇಂಚಸ್ ಲೂಸಿಂಗ್ ಅನ್ನೋದು ಸಿಗಬೇಕು. ಈಗ ಫ್ರಂಟ್ ನೆಕ್ ಡೀಪ್ಗೆ ನಾನು 10 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಿ ಕೂಡ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಫೋಲ್ಡಿಂಗ್ ಸೈಡಿಂದ ಒಂದು 1/2 ಇಂಚಿಗೆ ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಆ ಲೈನ್ ಮೇಲೆ. ನೆಕ್ ಪಾಯಿಂಟ್ ಹತ್ರದಿಂದ ನಾವೇನು 1/2 ಇಂಚ್ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಮ್ಗೆ ಈ ರೀತಿ ಲೈನ್ ಕ್ರಾಸ್ ಬಂದಾಗ ಸೈಡ್ ಸೀಮ್ ಲೈನ್ ಕಡೆ ನಾವು ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಅನ್ನೋದು ತೊಗೋಬೇಕಾಗುತ್ತೆ. ಈಗ ನಾನು ಏನು ಬೇರೆ ಕಲರ್ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನೋ ಇದು ಬಂದು ಫ್ರಂಟ್ ಕುರ್ತಿ ಮಾರ್ಕಿಂಗ್ ಆಗಿರುತ್ತೆ. ಫ್ರಂಟ್ ಪಾರ್ಟ್ ಮಾರ್ಕಿಂಗು ನೋಡಿ ಶೋಲ್ಡರ್ ಡೌನ್ ಬಂತು ಬ್ಯಾಕ್ ಪಾರ್ಟ್ಗಿಂತ 1/2 ಇಂಚ್ ಕಡಿಮೆ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟಿಗೆ. ಹಾಗೆ ಫ್ರಂಟ್ ಪಾರ್ಟ್ ಆರ್ಮ್ ರೌಂಡ್ಗೆ ನೋಡಿ ಮಿಡ್ ಪಾಯಿಂಟ್ ಹತ್ರ 1 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ಗಿಂತ ಶೋಲ್ಡರ್ ಅನ್ನೋದು 1/2 ಇಂಚು ಕಡಿಮೆ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ಗೆ. ನೋಡಿ ಈ ರೀತಿ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದು ತೊಗೋತಾ ಇದ್ದೀನಿ. ಈಗ ನಾವು ಶೋಲ್ಡರ್ ಪಟ್ಟಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಶೋಲ್ಡರ್ ಪಟ್ಟಿ ಫ್ರಂಟ್ ಪಾರ್ಟ್ ಶೋಲ್ಡರ್ ಪಟ್ಟಿ ಎರಡೂ ಕೂಡ ಈಕ್ವಲ್ ಆಗಿರಬೇಕು ನಮಗೆ. ಆಗಲೇ ನಾವು ಸ್ಟಿಚಿಂಗ್ ಮಾಡುವಾಗ ನಮಗೆ ಈಕ್ವಲಾಗಿ ಮ್ಯಾಚ್ ಆಗುತ್ತೆ. ಈಗ ನಾವು ಏನು ಶೋಲ್ಡರ್ ಡೌನ್ ಬಂದು ಫ್ರಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಪಾಯಿಂಟ್ ಹತ್ರದಿಂದ ನೆಕ್ ಡೌನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 10 ಇಂಚಸ್ಗೂ. ನೋಡಿ ಇಲ್ಲಿ ಕೂಡ 1/2 ಇಂಚಿಗೂ ಒಂದು ಮಾರ್ಕನ್ನು ಮಾಡಿಕೊಂಡು ನೆಕ್ ಪಾಯಿಂಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನೆಕ್ ಡೀಪ್ ಡೌನ್ ಬಂದು ನಾನು 3/4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚ್ ಅಥವಾ 3/4 ಇಂಚು ನೀವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ನಾವೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಫಸ್ಟು ನಾನಿಲ್ಲಿ ಬ್ಲೂ ಕಲರ್ ಚಾಕ್ ಪೀಸಲ್ಲಿ ಏನು ಮಾರ್ಕ್ ಮಾಡಿದ್ದೀನೋ ಆ ಲೈನ್ ಮಾರ್ಕಿಂಗನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಶೇಪನ್ನು ತೊಗೊಂಡು ಈಗ ನಾವು ಆ ಬ್ಲೂ ಲೈನ್ ಏನು ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ತೀನಿ. ವಿಡಿಯೋದಲ್ಲಿ ಏನೇ ಡೌಟ್ಸ್ ಬಂದರೂ ಕೂಡ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರ ಎಂಡ್ವರೆಗೂ ನೋಡಿ, ಆಗಲೇ ನಿಮಗೆ ವಿಡಿಯೋ ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋ ಅನ್ನೋದು ಶೇರ್ ಮಾಡಿ. ನೋಡಿ 1.5 ಇಂಚ್ ಮಾರ್ಜಿನ್ ಹತ್ರ ಒಂದು ನಾಚ್ ಅನ್ನೋದು ಹೊಡ್ಕೋಬೇಕು. ಹಾಗೆ ವೇಸ್ಟ್ ರೌಂಡ್ ಏನು ಮಾರ್ಕ್ ಮಾಡೋ ಅಲ್ಲೂ ಕೂಡ ಒಂದು ನಾಚು, ಹಾಗೆ ಇಪ್ಪು ಬಿಡ್ತ ಹತ್ರ ಕೂಡ ಒಂದು ನಾಚ್ ಅನ್ನೋದು ಹೊಡ್ಕೋಬೇಕು. ಈ ನಾಚಸ್ ಅನ್ನೋದು ಕಂಪಲ್ಸರಿ ನೀವು
ಇಟ್ಕೋಬೇಕಾಗುತ್ತೆ. ಈಗ ಒಂದು ಲೇಯರ್ ಫ್ಯಾಬ್ರಿಕ್ ಅನ್ನೋದು ಸೈಡ್ಗೆ ತಗೋಬಿಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಆಗಿರುತ್ತೆ ಇದು ನಮಗೆ. ಈಗ ನಾವು ಫ್ರಂಟ್ ಪಾರ್ಟ್ಗೋಸ್ಕರ ಏನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟ್ ಪಾರ್ಟು. ನೀಟಾಗಿ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನಾವೇನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ನೆಕ್ಕನ್ನು ಕೂಡ ನಾವು ಡೈರೆಕ್ಟಾಗಿ ಕಟ್ ಮಾಡ್ಕೊಬಿಡಬೇಕು. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ಗಿಂತ ನಾವು ಶೋಲ್ಡರ್ ಡೌನ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ 1/2 ಇಂಚ್ ಕಡಿಮೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡ್ಕೊಂಡ್ವಿ. ಈಗ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡಿಕೊಂಡು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಂದ್ರೆ ಒಂದು 1/2 ಇಂಚ್ ಒಳಗಡೆಗೆ ಅಟ್ಯಾಚ್ ಮಾಡ್ತೀವಲ್ಲ, ಸೇಮ್ 1/2 ಇಂಚ್ ಒಳಗಡೆಗೆ ನಾನು ಇಲ್ಲಿ ಆರ್ಮ್ ರೌಂಡ್ ಅನ್ನೋದು ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಅಳತೆ ಮಾಡಿಕೊಂಡ್ರೆ ಮಾರ್ಜಿನ್ವರೆಗೂ ನನಗೆ ಫ್ರಂಟ್ ಪಾರ್ಟಲ್ಲಿ 9.5 ಇಂಚಸ್ ಅನ್ನೋದು ಸಿಕ್ತು. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಒಳಗಡೆಗೆ ಈ ರೀತಿ ಚೆಕ್ ಮಾಡಿಕೊಂಡಾಗ 9 ಇಂಚಸ್ ಅನ್ನೋದು ಸಿಕ್ಕಿದೆ. 9.5 + 9 ಅಂದರೆ ನಮಗೆ 18.5 ಇಂಚಸ್ ಅನ್ನೋದು ಆರ್ಮ್ ರೌಂಡು. 18.5 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ನಲ್ವ, ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೋಬೇಕಾದ್ರೆ ನಾವು ನಮ್ಗೆ ಎಷ್ಟು ವಿಡ್ತ್ ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ಫೋಲ್ಡ್ ಮಾಡ್ಕೋಬೇಕು ಅಂತ. ಸೊ ಆ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಡ್ರೆಸ್ಸನ್ನು ಕಟಿಂಗ್ ಮಾಡೋದಾದರೆ ನಮಗೆ ಸ್ಲೀವ್ಸ್ಗೆ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಸಿಗುತ್ತೆ. ನೀವು ಬೇಕಾದರೆ ಇಲ್ಲಿ 3/4 ಸ್ಲೀವ್ಸು ಫುಲ್ ಸ್ಲೀವ್ಸ್ವರೆಗೂ ನೀವು ಈ ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡ್ಕೋಬೋದು. ಫ್ಯಾಬ್ರಿಕ್ಕನ್ನು 4 ಲೇಯರ್ಸಲ್ಲಿ ಈಕ್ವಲಾಗಿ ನೀವು ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡಿದ್ರೆ ಒಂದೊಂದು ಸಲ ನಿಮಗೆ ಸ್ಲೀವ್ಸ್ಗೆ ಲೆಂತ್ ಅನ್ನೋದು ಕಡಿಮೆ ಆಗೋಗುತ್ತೆ ಫ್ಯಾಬ್ರಿಕಲ್ಲಿ. ನೋಡಿ ಫಸ್ಟ್ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡೆ. ಇಲ್ಲಿ ನಮಗೆ ಫ್ಯಾಬ್ರಿಕ್ ಅನ್ನೋದು 4 ಲೇಯರ್ಸ್ ಇರೋದ್ರಿಂದ ಅಟ್ ಎ ಟೈಮ್ ನಮಗೆ 2 ಸ್ಲೀವ್ಸ್ನ ಒಂದೇ ಸಲ ಕಟ್ ಮಾಡ್ಕೋಬೋದು. ನನಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 11.5. ಅದಕ್ಕೆ ಮೇಲ್ಗಡೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು 12 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಆ 12 ಇಂಚಸ್ ಹತ್ರ ಕೂಡ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಸಿಕ್ಕಿರೋದು 18.5. ಅದರಲ್ಲಿ ಅರ್ಧ ಅಂದರೆ 9.25. ಆ 9.25 ಅರ್ಧ ಮಾಡಿಕೊಂಡ್ರೆ ನಮಗೆ 4.25 ಮೇಲೆ ಒಂದು ಪಾಯಿಂಟ್ ಅನ್ನೋದು ಬರುತ್ತೆ. ಆ ಒಂದು ಪಾಯಿಂಟನ್ನು ಎಷ್ಟು ಬಂದಿರುತ್ತೋ ಅಷ್ಟನ್ನು ನಾವು ಇಲ್ಲಿ ಕ್ಯಾಪ್ ವೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಮೇಲ್ಗಡೆ ಲೈನಲ್ಲಿ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ಈ ರೀತಿ ಕ್ರಾಸಾಗಿ ಟೇಪನ್ನು ಪ್ಲೇಸ್ ಮಾಡಬೇಕು. 9.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ಲೂಸ್ ಬಂದು 6 ಇಂಚಸ್ಸು ನನಗೆ 6 ಇಂಚಸ್ಗೊಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗೇನು ನಾವು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿತ್ತು ಅದನ್ನು ಕೂಡ ನಾವು ಈ ರೀತಿ ಲೈನ್ಸ್ ಹಾಕ್ಕೊಂಡು ಡ್ರಾ ಮಾಡ್ಕೋಬೇಕು. ಈ ರೀತಿ ನಮಗೆ ಕ್ರಾಸಾಗಿ ಲೈನ್ಸ್ ಬಂದಾಗ ನಾವು ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಕೊಂಡು ನಮಗೆ ಎಷ್ಟು ಕ್ರಾಸ್ ಹೋಗುತ್ತೋ ಅಷ್ಟನ್ನು ನಾವು ತೊಗೋಬೇಕಾಗುತ್ತೆ. ನಾನಿಲ್ಲಿ ಮಿನಿ ಪಫ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಲ್ಗಡೆಗೆ 2.5 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಿಡ್ತು ಬಂದು 3 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡು ಈ ಬಾಕ್ಸು ಶೇಪಲ್ಲಿ ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ಅದೇ ರೀತಿ ನೀವು ಕೂಡ ಡ್ರಾ ಮಾಡ್ಕೊಳ್ಳಿ. ನಿಮಗೆ ಮಿನಿ ಪಫ್ ಸ್ಲೀವ್ಸು ಲೆಂತು ಜಾಸ್ತಿ ಬೇಡ, ಪಫ್ ಅನ್ನೋದು ಚಿಕ್ಕದಾಗಿ ಬೇಕು ಅಂದರೆ ನಾನೇನು 2.5 ಇಂಚು ಮೇಲ್ಗಡೆ ಹೋಗಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿ ನೀವು 1.5 ಇಂಚು ಅಥವಾ 1 ಇಂಚು ಕೂಡ ಮಾರ್ಕ್ ಮಾಡ್ಕೋಬೋದು. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ಕುರ್ತಿದು ಸ್ಟಿಚಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಈಗ ಈ ಫ್ಯಾಬ್ರಿಕನ್ನು ಬೇಸ್ ಮಾಡಿಕೊಂಡು ನಾವು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಮೈನ್ ಫ್ಯಾಬ್ರಿಕನ್ನು ತೋರಿಸಿದ್ದೀನಿ, ಲೈನಿಂಗನ್ನು ನೀವು ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಕಟ್ ಮಾಡ್ಕೊಳ್ಳೋವಾಗ ನಿಮಗೆ ಮೈನ್ ಫ್ಯಾಬ್ರಿಕ್ ಲೆಂತ್ಗಿಂತ ಒಂದು 2 ಇಂಚಸ್ ಕಡಿಮೆ ಇರೋ ಥರ ಕಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.